ಪಾಪು ಪ್ಲೇಟ್ ಹಾಕ್ತಿದ್ದೀರೋ ಹೇಳ ಏನಂತ ಯಾರದು ಏನು ಕಣ್ಣೀರಾಗ್ತದೆ ಸ್ವಲ್ಪ ಟೆನ್ಷನ್ ಆರಾಮಾಗಿ ಸರಿ ಜನ ಬರೀ ಆಗಿತ್ತಿಲ್ಲ ಹಲೋ ಎವ್ರಿವನ್, ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಭಾನುವಾರದ್ದು ವ್ಲಾಗ್ ಆಗಿರುತ್ತೆ, ಅಂದರೆ 19ನೇ ತಾರೀಕು ವ್ಲಾಗ್ ಆಗಿರುತ್ತೆ. ಭಾನುವಾರ ನಾವು ನಮ್ಮ ಮನೆ ದೇವರಿಗೆ ಅಂತೇಳಿ ಹೊರಟಿದ್ದೀವಿ. ಯಾಕಂದರೆ ಪಾಪು ಮುಡಿ ಕೊಡಿಸೋದಕ್ಕೆ ಅಂತ ಹೇಳಿ. ಅಂದರೆ ಪಾಪುಗೆ 8 ತಿಂಗಳು ತುಂಬಿ 9ಕ್ಕೆ ಬಿತ್ತಿತ್ತು, 10 ದಿನ ಏನೋ ಆಗಿತ್ತು ಅಷ್ಟೇ. ಅದಕ್ಕೆ ನಾವು ಕೂಡ ಮನೆ ದೇವ್ರಿಗೆ ಹೋಗಿ ಮುಡಿಯೆಲ್ಲ ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಬರೋಣ ಅಂತೇಳಿ ಹೋಗಿದ್ವಿ. ಅಂದರೆ ಬಂದು ಕಿವಿ ಚುಚ್ಚಿಸ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಇನ್ನು ಪಾಪು ಕಾರ್ ಹತ್ತಿ 10 ನಿಮಿಷಕ್ಕೆಲ್ಲ ಮಲ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಇದ್ಲು. ಇನ್ನು ಮನೆಯಿಂದನೇ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಅಲ್ಲೆಲ್ಲಾದರೂ ಹೋಗ್ತಾ ಒಂದವೇ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು ಅಮ್ಮ, ಅದನ್ನು ತಿನ್ನೋಣ ಅಂತೇಳಿ ಅಂದ್ಕೊಂಡು ಹೊರಟ್ವಿ. ಆದರೆ ಸ್ವಲ್ಪ ಲೇಟ್ ಆಯಿತು ನಾವು ಹೊರಡೋ ಅಷ್ಟರಲ್ಲಿ. ಯಾಕಂದರೆ ಮಗುವೆಲ್ಲ ಇರುತ್ತಲ್ವ, ಅವಳನ್ನು ರೆಡಿ ಮಾಡ್ಕೊಂಡೆಲ್ಲ ಹೋಗಬೇಕಲ್ವ. ಹಾಗಾಗಿ ಈ ಸರಿ ಸ್ವಲ್ಪ ಲೇಟ್ ಆಯಿತು. ಇನ್ನು ಫೋನ್ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಮಕ್ಕಳು ಮಾತಾಡ್ತಾ ಇದ್ದರು. ಹಾಗೆಯೇ ಇನ್ನು ಆನ್ ದ ವೇ ನಾನು ಆವಾಗಲೇ ಹೇಳ್ದಂಗೆ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗಿದ್ವಲ್ಲ, ಅದನ್ನು ಒಂದು ಕಡೆ ಕುತ್ಕೊಂಡು ತಿನ್ನೋಣ ಅಂತೇಳಿ ತಿಂತಾಯಿದ್ವಿ. ಹಾಗೆ ಪಾಪು ಕೂಡ ಫುಡ್ ತಿನ್ನಿಸ್ಬೇಕಾಗಿತ್ತು. ಇವಾಗ ಪಾಪು ಯಾವ ರೀತಿ ಅಳ್ತಾಳೆ ನೋಡಿ. ಅಲ್ಲಿ ಅಲ್ಲಿ ಬಾಯ್ ಮೇಡಮ್, ಬಾಯ್ ಮೇಡಮ್. ಆಯ್ತು ಇನ್ನು ಸ್ವಲ್ಪ ಅವ್ರ ಪಪ್ಪ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟೋಳು ಅಷ್ಟೊಂದು ಹತ್ತಿದ್ದು. ಅಲ್ಲ, ಅವ್ರು ಎತ್ಕೊಂಡಿದ್ದ ತಕ್ಷಣ ಸುಮ್ಮನೆ ಆಗೋಳು. ಮತ್ತು ನನ್ನ ಕೈಯಲ್ಲಿ ಕೊಟ್ಟಿದ್ದ ತಕ್ಷಣ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು. ಈ ಹೆಣ್ಮಕ್ಳುಗಳೇ ಅಷ್ಟೇ ಅನಿಸುತ್ತೆ, ಎಲ್ಲರೂ ಅಷ್ಟೇ. ಇವನ್ ನಾನು ಕೂಡ ಅಷ್ಟೇ. ನಮ್ಮ ಅಮ್ಮ ಎಷ್ಟೇ ಏನೇ ಮಾಡಿದ್ರು ನಮ್ಮ ಅಪ್ಪನ ಬಿಟ್ಕೊಡೋದಿಲ್ಲ. ಅದೇ ರೀತಿ ನನ್ನ ಮಗಳೂ ಅನಿಸುತ್ತೆ. ಹಾಗೆ ಇನ್ನು ಅರ್ಕಲುಗಳಲ್ಲಿ ಹೂವು ತೊಗೋಬೇಕು ಅಂತ ನಿಲ್ಲಿಸಿದಾಗ ಅವ್ರಿಗೆಲ್ಲ ಕರೆದು ಈ ರೀತಿ ಮಾತಾಡಿಸ್ತಾನೆ ಇದ್ಲು ನೋಡಿ ನೀವೇನೆ. ಹೂವೆಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಬಂದ್ವಿ. ನಮ್ಮ ಮನೆ ದೇವ್ರ ಹೆಸರು ಬೀರ್ಲಿಂಗೇಶ್ವರ ಹೊನ್ನಮ್ಮ ದೇವರಮ್ಮ ಅಂತ ಹೇಳಿಬಿಟ್ಟು. ಇದು ಅರ್ಕಲಗೂಡು ಸಿಟಿ ಒಳಗಡೆನೇ ಇರೋದು, ತುಂಬ ದೂರ ಏನಿಲ್ಲ. ಹಾಗೆಯೇ ಇನ್ನು ದೇವಸ್ಥಾನದ ಹತ್ರ ಬಂದಾಗ ಅಲ್ಲಿ ಯಾರ್ದೋ ಒಬ್ರದ್ದು ತೊಟ್ಲು ಶಾಸ್ತ್ರ ಕೂಡ ನಡೆದಿತ್ತು. ಅಂದರೆ ನಾವು ಹೋಗೋಷ್ಟಲ್ಲೆಲ್ಲ ಮುಗಿದಿತ್ತು. ನಮಗೂ ಕೂಡ ಕರೆಕ್ಟ್ ಆಯಿತು. ಯಾಕೆ ಅಂದರೆ ಅವ್ರಿಗೂ ಅಂದರೆ ಪೂಜೆ ಮಾಡೋರಿಗೂ ಕೂಡ ಹಿಂಸೆ ಆಗೋದು. ಈಗ ನಾವು ಇದ್ದು ಅವರು ಇದ್ದು ಅಂದರೆ ಹಿಂಸೆ ಆಗೋದು ಅಂತ ಹೇಳಿ ಅನ್ನಿಸ್ತು. ನಾವು ಹೋಗೋಷ್ಟಲ್ಲೆಲ್ಲ ಕರೆಕ್ಟಾಗಿತ್ತು. ಹಾಗೆ ನೋಡಿ ನನ್ನ ಮಗ ಎಷ್ಟು ಹೇಳಿದ್ರೂ ಪಾಪು ಎತ್ಕೊಂಡು ಓಡಾಡ್ತಾನೆ. ಅವ್ನು ನಡೆಯೋದೇ ನಮಗೆ ಕಷ್ಟ. ಯಾಕಂದರೆ ಅವನು ಪದೇ ಬೀಳೋದೆಲ್ಲ ಮಾಡ್ತಾ ಇರ್ತಾನೆ. ನಮಗೆ ಅದೊಂದು ಭಯ, ಎಲ್ಲಿ ಬೀಳಿಸ್ಬಿಡ್ತಾನೋ ಏನು ಕತೆನೋ ಅಂತ ಹೇಳಿ. ಆದರೂ ಅವ್ನು ಎಷ್ಟು ಹೇಳಿದ್ರು ಕೇಳೋದ. ಇನ್ನು ದೇವಸ್ಥಾನದಲ್ಲಿ ಅಂದರೆ ಪೂಜೆಗೆ ಅಂದರೆ 3 ದೇವರು ಒಟ್ಟಿಗೆ ಇರೋದು, ಹೆಣ್ಣು ದೇವರು ಗಂಡು ದೇವರು ಅಂತೆಲ್ಲ ಒಟ್ಟಿಗೆನೇ ಇರೋದು. ಇದು ಗಂಡು ದೇವರು, ಅದ್ರ ಪಕ್ಕದಲ್ಲಿರೋದು ಹೆಣ್ಣು ದೇವರು. ಅಂದರೆ ಇದು ಬೀರ್ಲಿಂಗೇಶ್ವರ, ಅದ್ರ ಪಕ್ಕದ ರೂಮಲ್ಲಿರೋದು ಹೊನ್ನಮ್ಮ ಧರ್ಮಮ್ಮ ಅಂತೇಳಿ. ಹಾಗೆಯೇ ಅದಕ್ಕೆಲ್ಲದಕ್ಕೂ ಅಂದರೆ ಹೂವು ಹಣ್ಣು ಕಾಯಿ ಎಲ್ಲ ಸಪ್ರೇಟಾಗಿ 3 ದೇವರಿಗೂ ಇಟ್ಟಿದ್ವಿ. ಹಾಗೆಯೇ ಅದು ಪೂಜೆಗೆ ಅಂದರೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಮನೆಯಿಂದ ಮೊಸರನ್ನ ಮತ್ತು ಬೆಲ್ಲದ ಅಂದರೆ ಪೊಂಗಲ್ಲು, ಹಾಗೆ ಅಲ್ಲೇ ಹೋಗ್ಬಿಟ್ಟು ಹಣ್ಣು ತುಪ್ಪನ ಮಾಡಿದ್ವಿ. ಹಾಗೆಯೇ ಇನ್ನು ಈ ಥರ ಕಂಬಳಿ ಎಲ್ಲ ಹಾರಿಸ್ಬಿಟ್ಟು ಕಪ್ಪು ಕಂಬಳಿ ಎಲ್ಲ ಹಾರಿಸ್ಬಿಟ್ಟು ಮಗುಗೆ ಕೂರು ತೆಗೆಯೋದಕ್ಕೆ ಅಂತಲೇ ಕೂರಿಸ್ತಾರೆ. ತಾಯಿ ನಮ್ಮ ಧರ್ಮಮ್ಮ ಮಾತಾಯಿ
ಇಲ್ಲ ಹೋಗ್ಬೇಡ ಕೈ ಕೊಡು ಇಲ್ಲದ ಶುರು ಮಾಡಿ ಆಯ್ತಾ ಎಲ್ಲ ಮಾಡ್ಕೊಂಡ್ರ ದಾಟಬಾರ್ದು ಈ ಕಡೆ ಬಾ ಕಾಣಿಸ್ತೈತಾ ದೇವರು 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 ನೀರು ಬಿಡ್ಬೇಕಣ ನನಗೆ ಸ್ವಲ್ಪ ಅಷ್ಟು ಬೇಗ ಇಲ್ಲದರ ಮೇಲೆ ಇಲ್ಲದರ ಇದು ನೀರು ಬಿಟ್ಟು ಇಲ್ಲದರ ಮೇಲೆ ಸ್ವಲ್ಪ ಅಷ್ಟು ಇಲ್ಲದರ ಮೇಲೆ ಸ್ವಲ್ಪ ಇದನ್ನ ದಾರ ಸುತ್ತಿ ಇದನ್ನ ಫೋಲ್ಡ್ ಮಾಡಿ ದಾರ ಫೋಲ್ಡ್ ಮಾಡಿಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿನೇ ದೇವಸ್ಥಾನದಲ್ಲೇ ಊಟ ಇತ್ತಲ್ವ ಅದನ್ನು ಊಟ ಮಾಡಿಕೊಂಡು ನನ್ನ ಹಸ್ಬೆಂಡ್ ದೊಡ್ಡಪ್ಪನ ತೋಟಕ್ಕೆ ಅಂತ ಹೇಳಿ ಬಂದಿದ್ವಿ. ಇದಿರೋದು ಹೊನ್ನಿಕೊಪ್ಪಲು ಅಂದರೆ ಹೊಳೆನರಸೀಪುರದ ಹತ್ರ ಬರುತ್ತೆ, ಅವ್ರದ್ದು ತೋಟಕ್ಕೆ ಅಂತ ಹೇಳಿ ಬಂದಿದ್ವಿ. ಹಾಗೆಯೇ ಇನ್ನು ಪಾಪುಗೆ ನಾನು ಒಂದು ಡ್ರೆಸ್ನ ಸ್ಟಿಚ್ ಮಾಡಿಸಿದೆ ಅಂತ ಹೇಳ್ಬಿಟ್ಟು ರೀಲ್ಸಲ್ಲಿ ನಾನು ಶೇರ್ ಮಾಡಿದ್ದೆ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಹೇಗೆ ಕಾಣಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಇದು ನಾನು ಸ್ಟಿಚ್ ಮಾಡಿಸಿದ್ದು ಸಖಿ ಸಿಲಾವಟಿ ಅಂತ ಹೇಳ್ಬಿಟ್ಟು ಶಿವಮೊಗ್ಗದ APMC ಮಾರ್ಕೆಟ್ ಹತ್ರ ಬರುತ್ತೆ. ಹಾಗೆಯೇ ಇನ್ನು ನೆಕ್ಸ್ಟ್ ಡೇ ಪಾಪುಗೆ ಬೋಳ ಮಾಡಿಸ್ಬೇಕಾಗಿತ್ತು ಅಂತೇಳಿ ನಾವು ಲಾರಿಯಲ್ಲಿ ರೆಡ್ ಕಾರ್ಪೆಟ್ಗೆ ಅಂತೇಳಿ ಹೋಗಿದ್ವಿ. ಹಾಗೆ ಇದು ನೋಡಿ ಈ ಥರ ಸೀನು, ಇದು ನನ್ನ ಹಸ್ಬೆಂಡ್ ಮಾಡಿರೋದು. ಅಂದರೆ ಟ್ರಿಮ್ಮರ್ ತೊಗೊಂಡು ಎಷ್ಟು ಹೇಳಿದ್ರು ಕೇಳಲಿಲ್ಲ, ಒಂಥರ ಫನ್ನಿಯಾಗಿತ್ತು. ಆದರೆ ಅವಳು ಕೂಡ ಸುಮ್ಮನೆ ಇದ್ಲು. ಇನ್ನು ರೆಡ್ ಕಾರ್ಪೆಟಲ್ಲಿ ಅವರು ಮಾಡಲ್ಲ ಅಂತ ಹೇಳಿ ಹೇಳಿದ್ರು. ಅಂದರೆ ಬ್ಲೇಡ್ ಹಾಕ್ಸ್ಬೇಕಾಗುತ್ತೆ, ಯಾಕಂದರೆ ಫಸ್ಟ್ ಟೈಮ್ ಮಾಡಿಸ್ತಿರೋದ್ರಿಂದ ನೆಕ್ಸ್ಟ್ ಟೈಮ್ಗೆ ಪಾಪು ಕೂದಲೆಲ್ಲ ಚೆನ್ನಾಗಿ ಬರಬೇಕಲ್ಲ ಅಂತ. ಹಾಗೆ ಇನ್ನು ಅಲ್ಲಿಂದ ನಾವು ಬಂದಿದ್ದು ಸ್ಪಿನ್ ಸಲೂನ್ಗೆ. ಇದು ರೀಸೆಂಟಾಗಿ ಒಂದು 3 months ಏನೋ ಆಯಿತು ಅನಿಸುತ್ತೆ ಓಪನ್ ಆಗಿ. ಇಲ್ಲೂ ನಮಗೆ ಸ್ವಲ್ಪ ಡೌಟ್ ಇತ್ತು ಮಾಡ್ತಾರೋ ಇಲ್ಲೋ ಅಂತ ಹೇಳಿ. ಅಂದರೆ ಆಲ್ಮೋಸ್ಟ್ ಈ ಥರ ಸಲೂನ್ಗಳೆಲ್ಲ ಟ್ರಿಮ್ಮರೇ ಯೂಸ್ ಮಾಡೋದಲ್ವ, ಬ್ಲೇಡ್ ಯೂಸ್ ಮಾಡ್ತಾರೋ ಇಲ್ಲೋ ಅನ್ನೋದು ಒಂದು ಡೌಟ್ ಇತ್ತು. ಆಮೇಲೆ ಅವರು ಕೇಳಿ ಹೇಳ್ತೀವಿ ಅಂತ ಹೇಳಿದ್ರು. ಆದಮೇಲೆ ಇಲ್ಲ ಮಾಡ್ತೀವಿ ಬ್ಲೇಡ್ ಅಂದರೆ ಹೊಸ ಫುಲ್ ಸೆಟ್ಟೆಲ್ಲ ಹೊಸದೇ ಇತ್ತು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಅಂದರೆ ಈ ಥರ ಸಲೂನ್ಗಳಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ತುಂಬ ಕ್ಲೀನಾಗಿ ಹೈಜಿನಾಗಿ ಇಟ್ಟಿರ್ತಾರಲ್ವ ಅಂತ ಹೇಳ್ಬಿಟ್ಟು ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಳೆ ಆ್ಯಕ್ಚುಲಾಗಿ ಅವಳದು ಪಾರ್ಟು, ಅಂದರೆ ಅಳೋ ಪಾರ್ಟು. ಯಾಕಂದರೆ ಸಿಕ್ಕಾಪಟ್ಟೆ ಹತ್ಬಿಟ್ಲು. ನೋಡ್ಕೊಬನ್ನಿ, ಎಲ್ಲರೂ ಹಾಗೇನೆ ಇಟ್ಟಿರ್ತೀನಿ. ವಾಟರೆಲ್ಲ ಸ್ಪ್ರೇ ಮಾಡೋ ತನಕನೂ ಸುಮ್ಮನೆ ಇದ್ಲು. ಒಂದು 5 ನಿಮಿಷ ಆದಮೇಲಿಂದ ಸ್ಟಾರ್ಟ್ ಮಾಡೋದು, ಫುಲ್ಲು ಅಳೋದಕ್ಕೆ ಸ್ಟಾರ್ಟ್ ಮಾಡಿ. ನಾನೊಂದು ವೀಡಿಯೋ ಮಾಡ್ಕೊಳ್ಳೋದಂತೂ ಕ್ರೇಜ್, ಯಾಕಂದರೆ ಇದೆಲ್ಲ ಮೆಮೊರೀಸ್ ಅಲ್ವಾ, ಮತ್ತು ಇದೆಲ್ಲ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಳೆ ಅಳೋದಕ್ಕೆ. ಅಲ್ಲ ಬಿಡ್ರಿ ಮುಂದಕ್ಕೆ
ಪಾಪ ಅವರು ತುಂಬ ಪೇಷನ್ಸಿಂದ ನಿಧಾನಕ್ಕೆ ಮಾಡ್ತಾಯಿದ್ರು. ಯಾಕಂದರೆ ಚಿಕ್ಕ ಮಕ್ಕಳು ಸ್ಕಿನ್ಸ್ ಎಲ್ಲ ಸೆನ್ಸಿಟಿವ್ ಇರುತ್ತಲ್ವ, ಒಂದು ಸ್ವಲ್ಪ ಏನಾದರೂ ಬ್ಲೇಡ್ ಆ ಕಡೆ ಈ ಕಡೆ ಆಯಿತು ಅಂದರೆ ಇದಾಗೋದು, ಅಂದರೆ ಗಾಯ ಆಗೋ ಚಾನ್ಸಸ್ ಇರುತ್ತೆ ಅಂತೇಳಿ ಅವರು ಪಾಪ ನಿಧಾನಕ್ಕೆ ಸ್ಮೂತಾಗಿ ಮಾಡಿದ್ರು. ಆದರೆ ಇವಳು ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಹಾಗೆಯೇ ಇನ್ನು ಉಸಿರು ಕಟ್ಟೋ ಹಾಗೆಲ್ಲ ಬಿಟ್ಲು ಎಲ್ಲ ನಮಗೊಂಥರ ಕಣ್ಣಲ್ಲೆಲ್ಲ ನೀರು ತುಂಬ್ಕೊತಾಯಿತ್ತು. ಅಯ್ಯೋ ಇಷ್ಟೊಂದೆಲ್ಲ ಮಾಡಿಸ್ಬೇಕಾಗಿತ್ತಾ ಅಂತೇಳಿ. ಆದರೆ ಇದೆಲ್ಲ ನಾರ್ಮಲಾಗಿ ಮಾಡಿಸ್ಲೇಬೇಕಲ್ವ, ಯಾವತ್ತಿದ್ರೂ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಸುಮ್ಮನೆ ಆದ್ವಿ. ಆದರೆ ಇನ್ನೊಂದು ಸರ್ತಿ ಬ್ಲೇಡ್ ಎಲ್ಲ ಹಾಕಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಸಣ್ಣ ಸಣ್ಣ ಹೇರ್ಸ್ ಇತ್ತು. ಆದರೆ ಇವಳು ಈ ಥರ ಮಾಡೋದ್ರಿಂದ ನಾವೇ ಸಾಕು ಬಿಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸತಿನೇ ಮಾಡಿಸಿದ್ವಿ. ಹೇಗೋ ಮಾಡಿಸ್ಕೊಂಡು, ಆದರೂ ಒಂದು ಸಣ್ಣ ಗಾಯ ಆಯಿತು ಲಾಸ್ಟಲ್ಲಿ, ಒಂದು 2-3 ಕಡೆ. ಏನು ಮಾಡೋಕ್ಕಾಗಲ್ಲ, ಜಾಸ್ತಿ ಏನೂ ಆಗಿಲ್ಲ ಅಂತೇಳಿ ಸುಮ್ಮನೆ. ಎಲ್ಲರೂ ಹೇಗಿದ್ದೀರಾ? ನಮ್ಮಮ್ಮ ಇವತ್ತೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದ್ರ, ಅದಕ್ಕೆ ಎಲ್ಲ ಗೊತ್ತಿಲ್ಲದಂಗೆ ಕ್ಲೀನ್ ಮಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ಡೇ ನಮ್ಮ ತಂಗಿ ಹುಡ್ದಾಗ ರಾಖಿ ಕಟ್ಟಿದ್ದು ಫ್ರೆಂಡ್. ಸಂಜೆ ಮಳೆ ಬೇರೆ ಬರೋ ಥರ ಆಗಿತ್ತು. ಹಾಗೆ ಸ್ವಲ್ಪ ಬೇರೆ ಕೆಲಸ ಕೂಡ ಇತ್ತು. ಇನ್ನು ಪಾಪಗೂ ಕೂಡ ಕಿವಿ ಚುಚ್ಚಿಸ್ಬೇಕಾಗಿತ್ತು. ಇನ್ನು ಕಿವಿದು ನಮ್ಮಮ್ಮ ಆ್ಯಕ್ಚುಲಿ ನಾಮಕರಣ ಟೈಮಲ್ಲೇ ತೆಕ್ಕೊಟ್ಬಿಟ್ಟಿದ್ರು. ಅದನ್ನೇ ಚುಚ್ಚಿಸೋಣ ಅಂತೇಳಿ ಬಂಗಾರದ ಅಂಗಡಿಗೆ ಹೋಗಿದ್ವಿ. ಹಾಗೆಯೇ ಇನ್ನು ನಾವು ನಂಬು ಕ್ರೀಮ್ ಅಂತ ಹೇಳಿ ತೊಗೊಂಡಿದ್ವಿ. ಅಂದರೆ ಇಯರ್ ಪ್ರೆಸ್ಸಿಂಗ್ ಮಾಡಿಸ್ಬಿಟ್ಟು ಟೈಮಲ್ಲಿ ಪೇನ್ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಲೋಕಲ್ ಅನಸ್ತೇಷ ಥರ ಅಂಥದ್ದು ಅದನ್ನು ತೊಗೊಂಡಿದ್ವಿ. 300 ರುಪೀಸ್ ಏನೋ ಆಗಿತ್ತು. ನನ್ನ ಹಸ್ಬೆಂಡ್ ತೊಗೊಂಬಂದಿದ್ರು. ಅಂದರೆ ಹೋಗ್ತಾನೆ ತೊಗೊಂಡು ಹೋಗಿದ್ವಿ ನಾವು. ಒಂದು 10 ನಿಮಿಷ ಹಚ್ಚಿ ಸಾಕು ಅಂತೇಳಿ ಹೇಳಿದರು. ಇನ್ನು ಚುಚ್ಚೋ ಟೈಮಲ್ಲಿ ನಾವು ಹಚ್ಚೋಣ ಅಂತ ಹೇಳಿ ಹಚ್ತಾ ಇದ್ದೆ. ಆದರೆ ಆ ಅಂಗಡಿಯವ್ರು ಏನು ಮಾಡಿದ್ರು ಅಂದರೆ 10 ನಿಮಿಷನೂ ಪೇಷನ್ಸಾಗಿ ಬಿಡಲೇ ಇಲ್ಲ. ಇದು ಹಚ್ಚಿದ್ವಿ ಅವಳಿಗೆ ನೋವಾಗುತ್ತೆ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಹಂಗೆ ಮೇಲೆ ಚುಚ್ಚೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನೋಡಿ ಆ್ಯಕ್ಚುಲಿ ಇದು ಬರ್ತೋ ಇಲ್ಲೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಮ್ಮ ಒಂದು ಸಮಾಧಾನಕ್ಕೆ ಅಂತ ಹೇಳಿ ತೊಗೊಂಡಿದ್ವಿ. ಅಳ್ತಾಳಲ್ಲ, ಪೇನ್ ಏನೂ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ. ಪಿಪ್ಲಾಪೋ ಏನೋ ಇತ್ತದು. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮನೆಯಿಂದನೇ ಕೊಬ್ಬರಿ ಎಲ್ಲ ತೊಗೊಂಡು ಹೋಗಿದ್ವಿ. ಹಾಗೆ ಕೊಬ್ಬರಿಗೆ ಕಿವಿದು ಚುಚ್ಚಿಸ್ಬಿಟ್ಟು ಆಮೇಲಿಂದ ಚುಚ್ಚುತ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಕ್ರೀಮ್ ಹಚ್ಚಿದ್ನಲ್ಲ, ಅದು 10 ನಿಮಿಷನೂ ಬಿಡಲಿಲ್ಲ. ನೋಡಿ ಯಾವ ಥರ ಮೇಲೆ ಚುಚ್ಚೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವೇನೋ ಅಲ್ಲೇ ತೊಗೊಂಡಿದ್ವಲ್ಲ, ಅದಕ್ಕೆ ಅಲ್ಲೇ ಅಂತೇಳಿ ಹೋಗಿದ್ವಿ. ನಿಧಾನಕ್ಕೆಲ್ಲ ನೋಡಿ ಚುಚ್ಚುತ್ತಾರೆ ಅಂತ ಹೇಳಿಬಿಟ್ಟು. ಆದರೆ ಅವ್ರ ಪೇಷನ್ಸೇ ಇಲ್ಲ, ಚುಚ್ಚಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಬೇಗ ಚುಚ್ಚಿಬಿಟ್ರು. ಅಂದರೆ ಮೇಲೆ ಚುಚ್ಚಿದ್ರೆ ನಾವು ಗೊತ್ತಾಗುತ್ತೆ, ಆಮೇಲಿಂದ ಸಮಾಧಾನ ಆಗುತ್ತೆ ಮಗು ಅಂತ ಹೇಳಿಬಿಟ್ಟು ಚುಚ್ಚಿಬಿಟ್ರು. ಹಾಗೆ ಇದಾಗಿತ್ತು ಇವತ್ತಿನ ಒಂದು ವ್ಲಾಗು. ನಿಮ್ಗೇನಾದರೂ ಈ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೆ. ಇವತ್ತು ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.